ಕರಿಯ ಫಿಲಮ್ ಅವಾಗಿಂದ ನಾನು ದರ್ಶನ್ ತುಂಬ ಕ್ಲೋಸು. ಜನ ಇವತ್ತು ದರ್ಶನ್ ಹಂಗೆ ಹಿಂಗೆ ಅನ್ಬೋದು, ಅವ್ರು ಮಾಡದೇ ಇರೋ ತಪ್ಪನ್ನು ಅನುಭವಿಸ್ತಿದ್ದಾರೆ. ಅಪ್ಪು ಸರ್ ಹೋದ್ಮೇಲೆ 50% ಕನ್ನಡ ಇಂಡಸ್ಟ್ರಿ ಬಿದ್ದೋಯ್ತು. ಪವಿತ್ರ ಗೌಡವರಾಗಿರ್ಬೋದು, ಓಂ ಪ್ರಕಾಶ್ ಸರ್ ಅವರ ವೈಫ್ ಆಗಿರ್ಬೋದು, ಜೆಸಿ ನಿಜಾಂಶ ಏನು ಅನ್ನೋದನ್ನ ಸ್ವಲ್ಪ ಹೇಳ್ತೀರಾ? ನಾನು ಹೇಳ್ತಿದ್ದೀನಿ, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನ್ಯಾಯ ಕೇಳಕ್ ಹೋದ್ರೆ ಅಲ್ಲೇ ಅನ್ಯಾಯ ನಡೀತಿದೆ, ಎಲ್ಲಿ ನ್ಯಾಯ ಸಿಗುತ್ತೆ? ನಿಮ್ಗೆ ಧೈರ್ಯ ಇಲ್ಲ ಅಂದ್ರೆ ಸತ್ತೋಗ್ಬೇಕು. ಸುಮಾರು ಇನ್ನೊಂದು ಹಲವಾರು ಪ್ರಕರಣಗಳಲ್ಲಿ ಸ್ವಲ್ಪ ನೆಗೆಟಿವ್ಸ್ ಬಂತು. ಏನು ನೆಗೆಟಿವ್ಸು ಸರ್? ಅಲ್ಲಿ ನಿಲ್ಲಿಸ್ವಿ, ಅಷ್ಟೊತ್ತಿಗೆ CCP ಅವ್ರು ಬಂದರು. ರಘುಗೆ ಈ ಕಿಡ್ನಾಪ್ ಕೇಸ್ಗೆ ಏನು ಸಂಬಂಧ ಇರಲಿಲ್ಲ ಅಂದ್ಬಿಟ್ಟು ನಾನೇ ಮೀಡಿಯಾಗೆ ಹಾಕ್ಸಿದ್ದೆ ಅವತ್ತು. ರಘುನ ವಹಿಸ್ಕೊಂಡಿದ್ದಕ್ಕೆ ಮಂಡ್ಯಲ್ಲಿ ಒಂದು ಕೇಸ್ ಹಾಕಿದ್ರು, ಕೋಕ್ಯಾಕ್ಟ್ ಒಂದು ಹಾಕಿದ್ರು. ನಮಸ್ಕಾರ ಬೆಂಗಳೂರು, ನೀವು ನೋಡ್ತಾ ಇದ್ದೀರಾ ಬೆಂಗಳೂರು ಟಾಕ್ಸ್. ನನ್ನ ಹೆಸರು ಮಹೇಶ್ ಕುಮಾರ್. ನಮ್ಮ ಇಂದಿನ ಎಪಿಸೋಡ್ನಲ್ಲಿ ನಮ್ಮ ಜೊತೆ ಇದ್ದಂತಹ ಅತಿಥಿ ಯಶಸ್ವಿನಿ ಗೌಡರವರೇ ಈ ಎಪಿಸೋಡಲ್ಲಿ ಕೂಡ ಇರ್ತಾರೆ. ಬನ್ನಿ ನೇರವಾಗಿ ಮಾತಾಡ್ಸ್ಬಿಡೋಣ. ಮೇಡಮ್, ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಮಸ್ತೆ. ಮೊದಲನೇದಾಗಿ ಕರ್ನಾಟಕದ ರನ್ನಿಂಗ್ ಬ್ರ್ಯಾಂಡ್ ಅಂತ ಹೇಳಿದ್ರೆ ಡಿ ಬಾಸ್. ನಿಮ್ಮ ಹಾಗೂ ಡಿ ಬಾಸ್ ಅವರ ಬಾಂಧವ್ಯ ಏನಿತ್ತು, ಹೇಗಿತ್ತು, ಅವ್ರ ಬಗ್ಗೆ ತಿಳ್ಕೊಳ್ಳೋಂಥದ್ದು ಇನ್ನು ಏನೇನಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರಿಯಾಲಿಟಿ ನನಗೆ ಡಿ ಬಾಸು ಬಾಂಧವ್ಯಕ್ಕಿಂತ ನಿಮ್ಮ ಬಾಂಧವ್ಯ ಜಾಸ್ತಿ ಆಗೋಗಿದೆ. ಸೆಕೆಂಡ್ ಟೈಮ್ ಕೂತ್ಕೊಂತಿದ್ದೀನಿ ಎಪಿಸೋಡಲ್ಲಿ. ಯಾವ ಚಾನಲಲ್ಲಿ 2 ಟೈಮ್ಸ್ ಕೂತಿಲ್ಲ. ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಡಿ ಬಾಸು ನಾನು ಒಂದು 26 ಇಯರ್ಸ್ ಫ್ರೆಂಡ್ಸ್. 26 ಇಯರ್ಸ್. ಕರಿಯ ಫಿಲಮ್ ಅವಾಗಿಂದ ನಾನು ದರ್ಶನ್ ತುಂಬ ಕ್ಲೋಸು. ನೈಸ್. ಈ ನಡುವೆ ಈ ಮಧ್ಯದಲ್ಲಿ ನಮ್ಮ ಒಡನಾಟ ಕಡಿಮೆ ಆಗಿತ್ತು, ಒಂದು 8 to 10 ಇಯರ್ಸು ಟಚ್ ಇರಲಿಲ್ಲ. ಅದರ್ವೈಸ್ ಎಲ್ಲೇ ಎಷ್ಟೇ ಕ್ರೌಡ್ ಇದ್ರೂ ಐಡೆಂಟಿಫೈ ಮಾಡ್ತಿದ್ರು, ಕುಳಕ ಅನ್ನೋರು. ಹಂಗೆ ತುಂಬ ಕ್ಲೋಸು, ತುಂಬ ಡೌನ್ ಟು ಅರ್ತ್ ಪರ್ಸನ್, ಹಂಬಲ್ ಪರ್ಸನ್ನು. ಕೋಪ ಅಷ್ಟೇ ರಫು, ಆದರೆ ಹಾರ್ಟ್ಲಿ ತುಂಬ ಒಳ್ಳೆ ಸೋಲ್ ನಿಜವಾಗ್ಲೂ. ಜನ ಇವತ್ತು ದರ್ಶನ್ ಹಂಗೆ ಹಿಂಗೆ ಅನ್ಬೋದು, ಅವ್ರು ಮಾಡದೇ ಇರೋ ತಪ್ಪು ಇವತ್ತು ಅನುಭವಿಸ್ತಿದ್ದಾರೆ. ಮೇಲೆ ಭಗವಂತನ ಹತ್ರ ಲೆಕ್ಕ ಇರುತ್ತೆ. ಬಟ್ ಫ್ಯಾನ್ಸ್ ಪೇಜಲ್ಲಿ ಯಾವತ್ತೂ ಅವ್ರಿಗೆ ಪ್ರೀತಿ ವಿಶ್ವಾಸ ಕಡಿಮೆ ಆಗಿಲ್ಲ. ಯಾಕೆಂದರೆ ಅವ್ರು ಮಾಡಿರೋ ಸಾಧನೆಗಳು ಅಷ್ಟಿದೆ. ಈ ಕೈಯಲ್ಲಿ ಮಾಡ್ತಿದ್ದಿದ್ದು ಈ ಕೈಯಲ್ಲಿ ಹೇಳ್ತಿರ್ಲಿಲ್ಲ. ಅಷ್ಟು ಜನಕ್ಕೆ ಸುಮಾರು ಒಂದು 2-3 ಹೇಳ್ಬೋದಾ ಮೇಡಮ್ ಯಾವುದಾದ್ರು? ಸರ್, ಎಷ್ಟು ಹ್ಯಾಂಡಿಕ್ಯಾಪ್ಸ್ಗೆ ವೀಲ್ ಚೇರ್ಸ್ ಕೊಡಿಸಿದ್ದಾರೆ, ಆಮೇಲೆ ಕಾಲೇಜ್ ಫೀಸ್ಗಳು ಕಟ್ಟಿದ್ದಾರೆ, ಆಮೇಲೆ ಎಷ್ಟೋ ಹೆಣ್ಮಕ್ಳಿಗೆ ಏನಾದರೂ ಹೆಲ್ತ್ ಇಶ್ಯೂಸು ಅಂತ, ಹೆಣ್ಮಕ್ಳಿಗೆ ಅಂತಲ್ಲ ಗಂಡ್ಮಕ್ಳಿಗೂ ಹೆಲ್ತ್ ಇಶ್ಯೂಸು ಅಂತ ಬಂದಾಗ ಹಾಸ್ಪಿಟಲ್ ಬಿಲ್ಸ್ ಕಟ್ಟಿದ್ದಾರೆ. ಇವತ್ತವರೆಗೂ ಒಬ್ರ ಹತ್ರ ಹೇಳ್ಕೊಂಡಿಲ್ಲ. ನಿಜ, ಇದೆಲ್ಲ ನಿಜ ನಿಜ ನಿಜ. ನಮ್ಮ ಕಣ್ಣಾರೆ ನಾವು ನೋಡಿರೋದು, ಹೇಳಿರೋದು. ನಿಮ್ಮ ಮತ್ತೆ ಅವರ ಮಧ್ಯೆ ಒಂದು ಯಾರಿಗೂ ಗೊತ್ತಿಲ್ಲದ್ರೆ ನೀವು ಎಲ್ಲೋ ಸಿಕ್ಕಿದಂಥ ಒಂದು ಸ್ವೀಟ್ ಮೊಮೆಂಟ್ ಅಂತ ಹೇಳಿದ್ರೆ? ಸರ್, ಕರಿಯ ಫಿಲಮಲ್ಲಿ 75% ಶೂಟಿಂಗ್ ಟೈಮಲ್ಲಿ ನಾನು ಅವ್ರ ಜೊತೆ ಇದ್ದೆ, ಜೊತೆನಲ್ಲೇ ಇದ್ದೆ. ಎಲ್ಲ ಅಸೋಸಿಯೇಟ್ಸು ಎಲ್ಲರೂ ಅಲ್ಲಿ ಕ್ಯಾಮ್ರಾಮ್ಯಾನ್ ಆಗಲಿ, ಇಲ್ಲದ್ರೆ ಅಸೋಸಿಯೇಷನಲ್ಲಿ ವರ್ಕ್ ಮಾಡೋರು, ಮೇಕಪ್ ಮ್ಯಾನ್ ಆಗಲಿ, ಯಾರಾಗಲಿ, ಪ್ರೇಮ್ ಸರು ಹಂಗೆ ಅಷ್ಟೇ ಹಂಬಲ್ ಆಗಿದ್ರು. ಇವರು ಅಷ್ಟೇ. ಅವರು ಒಂದು ಡೈರೆಕ್ಟರು ಅಂತ ಹೇಳೋಕ್ಕಾಗ್ತಿರ್ಲಿಲ್ಲ, ಇವರು ಒಂದು ಹೀರೋ ಅಂತ ಹೇಳೋಕ್ಕಾಗ್ತಿರ್ಲಿಲ್ಲ. ಎಲ್ಲರ ಥರನೇ ಮಾಮೂಲಿ ಫ್ರೆಂಡ್ಲಿ ಆಗಿರೋರು. ಆ ಟೈಮಲ್ಲಿ ಕ್ಯಾರವನ್ ಎಲ್ಲ ಇರ್ತಿರ್ಲಿಲ್ಲ. ಈಗ ನಮಗೆ ನಾವು ಶೂಟಿಂಗ್ ಹೋದ್ರೆ ನಮಗೆ ಕ್ಯಾರವನ್ ಎಲ್ಲ ಕೊಡ್ತಾರೆ, ಆ ಟೈಮಲ್ಲಿ ಕ್ಯಾರವನ್ ಇರ್ತಿರ್ಲಿಲ್ಲ. ಹಿಂಗೆ ಈ ಏನಿದು ಛತ್ರಿ ಥರ ಬರುತ್ತಲ್ಲ, ಆ ಛತ್ರಿ ಕೆಳಗೆ ಕೂತ್ಕೊಂಡು ನಾನು ದರ್ಶನ್ ಊಟ ಮಾಡಿದ್ವಿ. ಇದು ನನ್ನ ಮಕ್ಕಳ ಮೇಲೆ ಸತ್ಯ. ಅವತ್ತಿನ ದಿನದ ಕರಿಯ ಹಾಗೂ ಮೆಜೆಸ್ಟಿಕ್ನ ದರ್ಶನ್ ಸರ್ಗುನು, ಇವತ್ತಿನ ದಿನ ದ ಡಿವಿಲ್ ದರ್ಶನ್ ಸರ್ಗುನು ಜರ್ನಿ ನೋಡಿದ್ರೆ ಏನು ಅನ್ಸುತ್ತೆ ಮೇಡಮ್ ನಿಮಗೆ? ಅವತ್ತು ದರ್ಶನ್ ಏನಿದ್ರೋ ಇವತ್ತು ಅದೇ. ನಮಗೇನು ಡಿಫ್ರೆನ್ಸ್ ಏನು ಅನ್ಸಲ್ಲ. ಬೆಳೆದ್ರು ಏನೋ ಹಣೆ ಬರ ಅಂತಾರಲ್ಲ, ಎಲ್ಲ ಒಳ್ಳೇದಾಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಆಮೇಲೆ ಆಚೆ ಬಂದಮೇಲೆ ಇದೆಲ್ಲ ಸುಳ್ಳು ಅಂತ ಗೊತ್ತಾದ್ಮೇಲೆ ಅವ್ರು ಇನ್ನೂ ಒಂದು ಸ್ಟೇಜು ಮೇಲೆ ಹೋಗ್ತಾರೆ. ನಮಗೆ ಬಲೆ ಆಸೆ ಅವರು ರಾಜಕೀಯಕ್ಕೆ ಬರಬೇಕು. ಅವರೊಂದು ಈಗ ನಮ್ಮ ತಳಪತಿ ವಿಜಯ್ ಹೆಂಗೆ CM ಆಗಿದ್ದಾರೋ, ನಮ್ಮ ದರ್ಶನ ನಾವು ಆ ಸ್ಟೇಜಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ? ಈಗ ನೀವು ಕೂಡ ಸಿನಿಮಾದಲ್ಲಿ ನಟಿಸ್ತಾ ಇರೋದ್ರಿಂದ ನಿಮ್ಮ ದೊಡ್ಡ ಆಸೆ ಇದೆಯಾ? ಏನಾದರೂ ದರ್ಶನ್ ಸರ್ ಜೊತೆ ಈಚೆ ಬಂದಮೇಲೆ ಒಂದು ಸಿನಿಮಾ ಮಾಡಬಹುದು, ಸ್ಕ್ರೀನ್ ಆ ಟೈಮಲ್ಲಿ ನನಗೆ ಪ್ರೇಮ್ ಸರ್ ಹೇಳಿದ್ರು, ಎಲ್ಲ 23 ಜನ ರಿಯಲ್ ರೌಡಿಗಳು ಮಾಡ್ತಾರೆ ಅದರಲ್ಲಿ. ಪ್ರೇಮ್ ಸರ್ ಹೇಳಿದ್ರು ಮಾಡಿ ಅಂತ. ಅವಾಗ ನಾನು ತುಂಬ ಚಿಕ್ಕವಳು, ಆಯಿತಾ. ಇವಾಗ ದರ್ಶನ್ ಜೊತೆ ಆಪರ್ಚುನಿಟಿ ಸಿಕ್ಕಿದ್ರೆ ನಾನು ಮಾಡದೇ ಇರ್ತೀನ? ಇಟ್ ಈಸ್ ಮೈ ಲಕ್ ಅನ್ಕೊಡ್ರಿ. ನಿಜ ಖುಷಿ ಆಗುತ್ತೆ. ಇವಾಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೀವು ಇರೋದ್ರಿಂದ ಮೇಡಮ್, ಈ ಪ್ರಶ್ನೆ
ದರ್ಶನ್ ಸರ್ ಇಲ್ಲ, ಅಪ್ಪು ಸರ್ ಇಲ್ಲ, ಸುಮಾರು ಜನ ನಾವು ಈ ಥರ ಸ್ವಲ್ಪ ಬ್ರೇಕ್ನ ನೋಡ್ತಾ ಇರೋದ್ರಿಂದ ಕನ್ನಡ ಇಂಡಸ್ಟ್ರಿ ಯಾವ ಸ್ಥಾನದಲ್ಲಿದೆ ಅಂತ ಅನ್ಸುತ್ತೆ ನಿಮಗೆ? ಅಪ್ಪು ಸರ್ ಹೋದ್ಮೇಲೆ 50% ಕನ್ನಡ ಇಂಡಸ್ಟ್ರಿ ಬಿದ್ದೋಯ್ತು. ಅಪ್ಪು ಸರ್ ಬಗ್ಗೆ ನಮಗೆ ಮಾತಾಡೋಕ್ಕೆ ಯೋಗ್ಯತೆಯೂ ಇಲ್ಲ. ಯಾಕೆಂದರೆ ದೇವತಾ ಮನುಷ್ಯ ಅವನು. ಒಂದು ದಿವಸ ಎಲ್ಲಾದರೂ ಒಬ್ರಿಗೆ ಹಿಂಗೆ ಮಾಡಿದ್ದೀನಿ, ನಾನು ಇಷ್ಟು ಹೆಲ್ಪ್ ಮಾಡಿದ್ದೀನಿ ಅಂತ ಯಾವತ್ತಾದ್ರು ನೋಡ್ಸ್ಕೊಂಡಿದ್ರ? ಇವಾಗ ಅವ್ರು ಸತ್ತ ಮೇಲೆ ಇದೆಲ್ಲ ಬೆಳಕಿಗೆ ಬರ್ತಿದೆ. ಅವ್ರ ಅರ್ನಿಂಗ್ಸ್ ಎಲ್ಲ ಬರೀ ಬಡವ್ರಿಗೆ ಇಟ್ಬಿಡೋರಲ್ಲ. ಅವ್ರನ್ನ ಬಿಟ್ಟರೆ ನೆಕ್ಸ್ಟು ನಮ್ಮ ದರ್ಶನ್ ಸರ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಅಪ್ಕಮಿಂಗಲ್ಲಿ ನಿಮಗೆ ಯಾವ ಹೀರೋ ಆ ಸ್ಥಾನನ ತುಂಬೋದು ಅಂತ ಅನ್ಸುತ್ತೆ? ದರ್ಶನ್ ಸ್ಥಾನ ಯಾರು ತುಂಬಕ್ಕಾಗಲ್ಲ. ನೋಡ್ತಿದ್ದೀರಲ್ಲ, ಫಿಲಮ್ ಇಂಡಸ್ಟ್ರಿನೇ ಬಿದ್ದೋಗಿದೆ. ದರ್ಶನ್ ಇಲ್ಲದೆ ಯಾರು ಕನ್ನಡ ಮೂವೀಸ್ಗೆ ಹೋಗ್ತಿಲ್ಲ. ದರ್ಶನೇ. ಮೇಡಮ್, ಇನ್ನೊಂದು ರಿಯಾಲಿಟಿ ಪ್ರಕಾರವಾಗಿ ನೀವು ನೋಡದಂತೆ, ನೀವು ಜೇಸಿನ ಹತ್ರದಿಂದ ನೋಡಿದ್ದೀರಾ, ಸೆಂಟ್ರಲ್ ಜೈಲನ್ನು ಆಗಿರ್ಬೋದು. ಈಗ ಸಾಕಷ್ಟು ವಿಷಯಗಳು ಈಚೆ ಬರ್ತಾ ಇರೋದು ಏನಂತ ಹೇಳಿದ್ರೆ, 5 ಸ್ಟಾರ್ ಒಂದಿಲ್ಲ, ಅದು ಬಿಟ್ಟರೆ ಎಲ್ಲವೂ ಸಿಗ್ತದೆ ಜೆ ಸಿ ಒಳಗಡೆ, ಎಲ್ಲ ಸೌಲಭ್ಯಗಳು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಪವಿತ್ರ ಗೌಡ ಅವರದ್ದು ಒಂದು ಇಶ್ಯೂ ಆಯಿತು, ನೀವು ಇರೋಂಥ ಒಂದು ಟೈಮಲ್ಲಾಗಿರ್ಬೋದು. ನೀವು ನೋಡಿದಂತಹ ಜೆ ಸಿ ಅಂದರೆ ಫಸ್ಟ್ ಆಫ್ ಆಲ್ ಪನಿಷ್ಮೆಂಟು, ಪರಿವರ್ತನಾ ಕೇಂದ್ರ ಅಲ್ವಾ? ಅದು ಹೆಂಗಿದೆ ಅಂದರೆ ಒಂದು ಪಿ ಜಿ, ಲೇಡೀಸ್ ಪಿ ಜಿ ಇದ್ದಂಗಿದೆ. ಓಕೆ, ಲೇಡೀಸ್ ಪಿ ಜಿಯಲ್ಲಿ ಲೇಡೀಸ್ನ ಕಾಯೋಕ್ಕೆ ಇಲ್ಲಿ ಮಹಿಳಾ ಸಿಬ್ಬಂದಿಗಳು ಇರ್ತಾರೆ. ಅರ್ಥ ಆಯ್ತಾ? ಓಕೆ. ಸಾಯಂಕಾಲ 6 ಗಂಟೆ ಆದರೆ ಲಾಕಪ್ಪು, ಬೆಳಿಗ್ಗೆ 6 ಗಂಟೆಗೆ ಲಾಕಪ್ ತೆಗಿತಾರೆ. ಅವರೇನು ಊಟ ಹಾಕ್ತಾರೋ ಅದನ್ನೇ ತಿನ್ನಬೇಕು. ಈಗ ಅಲೋಕ್ ಕುಮಾರ್ ಸರ್ ಹೋದ್ಮೇಲಂತೂ ತುಂಬ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ನಿಮಗೆ ಗೊತ್ತು, 1 kg ಆ್ಯಪಲು, 1 kg ಬನಾನಾ ಬಿಟ್ಟರೆ ಗ್ರೇಪ್ಸು, ಬೇರೆ ಚೇಬೇಕಾಯಿ ಏನೂ ಒಳಗೆ ಎಂಟ್ರಿ ಎತ್ಕೊಂಡು ಹೋಗೋಂಗಿಲ್ಲ. ಬರೀ ಆ್ಯಪಲ್ಲು ಮತ್ತು ಬನಾನಾ ಅಷ್ಟೇ. ಆಮೇಲೆ 1/4 kg ಡ್ರೈ ಫ್ರೂಟ್ಸು. ಊಟ ಅಂತೂ ಮನೆಯಿಂದ ಎತ್ಕೊಂಡು ಹೋಗೋಂಗೇ ಇಲ್ಲ. ಅವ್ರೇನು ಊಟ ಹಾಕ್ತಾರೋ. ಸರ್, ಸಾರು ಇಲ್ಲೂ ಇದ್ದರೆ ಅಲ್ಲೋಗಿ ಕರ್ಕೊಂಬರ್ಬೇಕು ಅದನ್ನು, ಬಾ ನನ್ನ ತಟ್ಟೆಗೆ ಅಂತ, ಹಂಗೆ. ಬಟ್ ಪರವಾಗಿಲ್ಲ. ಯಾಕೆಂದರೆ ಅದು ಏನು ಪನಿಷ್ಮೆಂಟ್, ಪರಿವರ್ತನೆ ಮಾಡ್ಕೊಳ್ಳಿ ಅಂತ ಅಲ್ವಾ? ಎಲ್ಲರಿಗೂ ಸ್ಟಾಫು ಅಲ್ಲಿ ಒಂದೇ ಥರ ನೋಡ್ತಾರೆ. ಒಬ್ಬರಿಗೆ ಭೇದ ಭಾವ, ಇನ್ನೊಂದು ಅದೆಲ್ಲ ಸುಳ್ಳು ಸರ್. ನೀವು ನೋಡಿದಂತೆ ಪವಿತ್ರ ಗೌಡವರಾಗಿರ್ಬೋದು, ರನ್ಯ ಅವರಾಗಿರ್ಬೋದು, ಹಾಗೂ ಓಂ ಪ್ರಕಾಶ್ ಸರ್ ಅವರ ವೈಫ್ ಆಗಿರ್ಬೋದು, ತುಂಬ ಸ್ವಲ್ಪ ಸೆಲೆಬ್ರಿಟಿ ಲೆವೆಲ್ ಇರೋಂಥವರು ಜೆ ಸಿ ಒಳಗಡೆ ಇದ್ದರು. ನಿಜಾಂಶ ಏನು ಅನ್ನೋದನ್ನು ಸ್ವಲ್ಪ ಹೇಳ್ತೀರಾ? ಇಲ್ಲ ಸರ್, ಅದೆಲ್ಲ ರೂಲ್ಡ್ ಔಟ್ ಸರ್. ನಿಜವಾಗ್ಲೂ ಇಲ್ಲ ಅದೆಲ್ಲ. ಆಮೇಲೆ ಕೆಲವರು ಅಂತಾರಲ್ಲ, ದುಡ್ಡು ಕೊಟ್ಟು ಅವರು ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಅದು ಇದು. ಸರ್, ಅಲ್ಲಿ ಫಸ್ಟ್ ಆಫ್ ಆಲ್ $1 ರೂಪಾಯಿ ದುಡ್ಡು ನೋಡಿಲ್ಲ ಸರ್. ನಾನು 11 ಡೇಸಲ್ಲಿ $1 ದುಡ್ಡು ನೋಡಿಲ್ಲ. ಎಲ್ಲ ಟೋಕನ್ ಸಿಸ್ಟಮ್ ಸರ್. ಪೋಸ್ಟ್ ಆಫೀಸಿಂದ ಅವ್ರ ಹೆಸ್ರಿಗೆ ಅಲ್ಲಿ ಹಾಕ್ಸ್ಕೊತಾರೆ, ಟೋಕನ್ಗಳು ತಂದು ಕೊಡ್ತಾರೆ. ಅದು $3,000 ಮೇಲೆ ಹಾಕೋಂಗಿಲ್ಲ. ಯಾವ ದುಡ್ಡು ಓಡಾಡ್ತಿಲ್ಲ ಅಲ್ಲಿ. ಆಮೇಲೆ ಸಿಬ್ಬಂದಿಗಳು ತುಂಬ ಸ್ಟ್ರಿಕ್ಟ್ ಇದ್ದಾರೆ ಸರ್. ಪವಿತ್ರ ಆದರೆ ಏನು, ಓಂ ಪ್ರಕಾಶ್ ವೈಫ್ ಆದರೆ ಏನು, ಇವರು ರನ್ಯಾರಾಯ್ ಆದರೆ ಏನು, ಎಲ್ಲರಿಗೂ ಒಂದೇ ಈಕ್ವಾಲಿಟಿ ಸರ್. ಎಲ್ಲ ಅವ್ರ ಪಾಡ್ಗೆ ಅವ್ರು ಬುಕ್ಸ್ ಓದ್ಕೊತಾ ಇರ್ತಾರೆ. ಲೈಬ್ರರಿ ಇರುತ್ತೆ, ಆ ಕಡೆ ಟೈಲರಿಂಗ್ ಮಿಷಿನ್ಸ್ ಇರುತ್ತೆ, ಆ ಕಡೆ ಬ್ಯೂಟಿ ಪಾರ್ಲರ್ ಅವರು. ಏನಕ್ಕೆ ಬ್ಯೂಟಿ ಪಾರ್ಲರ್ ಅವ್ರು ಬರ್ತಾರೆ ಅಂದರೆ, ಏನಾದರೂ ಕ್ಲಾಸಸ್ ಹೇಳ್ಕೊಡ್ತಾ ಇದ್ರೆ ಇವರು ಒಂದು ಸ್ವಲ್ಪ ಆಚೆ ಗಮನ, ಫ್ಯಾಮಿಲಿ ಕಡೆ ನೆನೆಸ್ಕೊಂಡು ಕೆಲವ್ರು ಅಳ್ತಿರ್ತಾರೆ. ಇಲ್ಲಿ ಏನಾದ್ರು ಕ್ಲಾಸಸ್ ಹೇಳ್ಕೊಟ್ರೆ ಮರೀತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಟೈಲರಿಂಗ್ ಕ್ಲಾಸ್ ರೀತಿಯಲ್ಲಿ ಇರುತ್ತೆ ಅಷ್ಟೇ. ಮತ್ತೆ ಫೋನ್ ಕರೆಗಳು ಮೇಡಮ್, ಒಂದು ವಿಷಯ ಕೇಳ್ಪಟ್ವಿ, ಸಪ್ರೇಟ್ ಫೋನ್ ಇರುತ್ತೆ, ಯಾರು ಇಲ್ಲ ಸರ್, ಚಾನ್ಸೇ ಇಲ್ಲ ಸರ್. ಅಲೋಕ್ ಕುಮಾರ್ ಸರ್ ಎಂಥ ಸ್ಟ್ರಿಕ್ಟ್ ಆಫೀಸರ್ ಗೊತ್ತು ತಾನೆ. ಆ ಕಡೆ ಜೆಂಟ್ಸ್ ಬ್ಯಾರಕಲ್ಲಿ ಯೂಸ್ ಮಾಡ್ತಿರೋರ್ನೇ ಬಿಟ್ಟಿಲ್ಲ. ಅದು ಚೇಂಬರಲ್ಲಿ ನೋಡಿನೇ ಈ ಪ್ರಶ್ನೆ, ಚೇಂಬರಲ್ಲಿ ಹೌಸ್ ಇಟ್ಟಿರೋ ಫೋನ್ಸ್ನೇ ಎತ್ತಿದ್ರು. ಇಲ್ಲಿ ಲೇಡೀಸ್ ಅಲ್ಲಂತೂ ರೂಲ್ಡ್ ಔಟ್. ಎಲ್ಲರೂ ಕ್ಯೂ ಅಲ್ಲಿ ನಿಂತ್ಕೊಬೇಕು ಸರ್. 60 ಮಿನಿಟ್ಸ್ ಕೊಡ್ತಾರೆ ಪರ್ ಮಂತು. ನೀವು ದಿವಸ ಬಿಟ್ಟು ದಿವಸ ಫೋನ್ ಕಾಲು ಅವಕಾಶ ಇದೆ. ಅಲ್ಲೇ ಕಾಯಿನ್ ಬೂತ್ ಇದೆ ಸರ್, ಅದು ರೆಕಾರ್ಡ್ ಆಗ್ತಿರತ್ತೆ. ಫ್ಯಾಮಿಲಿಗೆ ಮಾಡ್ತಿರೋ, ಲಾಯರ್ಗಳಿಗೆ ಮಾಡ್ತಿರೋ ಮಾಡ್ಕೊಬೋದು. ಇದೇ ರೀತಿ ನಿಮ್ಮ ಈಗ ನೀವು ಕಂಡಂತೆ ಮಹಿಳೆಯರಿಗೋಸ್ಕರ ಹಲವಾರು ಯೋಜನೆಗಳಿದ್ದಾವೆ ಮತ್ತು ಸುರಕ್ಷೆಗೋಸ್ಕರ, ಅವರ ಸೇಫ್ಟಿಗೋಸ್ಕರ ಬಂದು ಹಲವಾರು ಡಿಪಾರ್ಟ್ಮೆಂಟ್ಗಳನ್ನ ತೆರೆದಿದ್ದಾರೆ. ಹೊಯ್ಸಳ ಆಗಿರ್ಬೋದು, ಒಂದು ಕಾಲ್ ಸಪ್ರೇಟ್ ನಂಬರ್ ಆಗಿರ್ಬೋದು, ಮಹಿಳಾ ವಿಂಗ್ ಆಗಿರ್ಬೋದು, ಸಂಘಟನೆಗಳಾಗಿರ್ಬೋದು, ನಾನಾ ರೀತಿಯಲ್ಲಿ ಸರ್ಕಾರ ಕೊಟ್ಟಿದೆ. ಇದರಿಂದ ಉಪಯೋಗ ನಿಜಕ್ಕೂ ಆಗ್ತಾ ಇದೆಯಾ? ತಗೊತಾ ಇದ್ದಾರಾ ಮಹಿಳೆಯರು, ಅಥವಾ ಇನ್ನೂ ಏನಾದ್ರು ಆ್ಯಡ್ ಮಾಡಬೇಕಾಗಿದೆಯಾ? ಪೊಲೀಸ್ ಸ್ಟೇಷನ್ಗೆ ಹೋದರೆ, ನಾನು ಹೇಳ್ತಿದ್ದೀನಿ, ಪೊಲೀಸ್ ಸ್ಟೇಷನ್ಗೆ ಹೋದರೆ ನ್ಯಾಯ ಕೇಳಕ್ಕೆ ಹೋದ್ರೆ ಅಲ್ಲೇ ಅನ್ಯಾಯ ನಡೀತಿದ್ರೆ ಎಲ್ಲಿ ನ್ಯಾಯ ಸಿಗುತ್ತೆ? ಇವತ್ತು ಬನ್ನಿ ನೋಡಿ ಜೈಲಲ್ಲಿ, ಅಲ್ಲ ಒಂದು 200 ಜನ ಇದ್ದರೆ 100 ಜನ ಮಾಡದಿರೋ ತಪ್ಪಿಗೆ ಬಂದು ಜೈಲಲ್ಲಿ ಇದ್ದಾರೆ. ಅರ್ಥ ಆಯ್ತಾ ಸರ್? ಈಗ ಇವರು ಏನೋ ತಪ್ಪಾಗಿರುತ್ತೆ. ವುಮೆನ್ಸ್ ಓವರ್ ಅಲ್ಲ ಮೇಡಮ್,
ವುಮೆನ್ಸ್ ಹೇಳ್ತಿದ್ದೀನಿ. ಅರ್ಥ ಆಯ್ತಾ? ಮಾಡದೇ ಇರೋ ತಪ್ಪಿಗೆ ಎಷ್ಟೋ ಜನ ನಾವು ತಿಂತಿದ್ದಾರೆ. ಇಲ್ಲಿ ಸ್ಟೇಷನ್ಗೆ ಈಗ ಓಡೋಗಿ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರೆ, ಈ ಅಮ್ಮ ಯಾರೋ ಒದೆ ತಿಂದಿರ್ತಾರೆ. ಅಲ್ಲಿ ಆ ಕಡೆ ಅವಳು ಇನ್ಫ್ಲೂಯೆನ್ಸ್ ಇರೋಳು, ದುಡ್ಡಿರೋಳು, ಇನ್ಸ್ಪೆಕ್ಟ್ರನ್ನ ಸೆಟ್ಟಿಂಗ್ ಮಾಡ್ಕೊತಾರೆ. ನಿಂದೆ ಜಾಸ್ತಿ ಆಯ್ತಂತೆ ಅಂದ್ಬಿಟ್ಟು ಇವ್ರ ಮೇಲೆ ಇವ್ರಿಗೆ ಬಾಯಿ ಇರಲ್ಲ, ದುಡ್ಡಿರಲ್ಲ, ಇವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಎಷ್ಟೋ ಇದೆ ಸರ್ ಆ ಥರ ಜೇಸಿಲಿ. ತುಂಬ ಉದಾಹರಣೆಗಳಿದೆ. ಪೊಲೀಸ್ ಅವ್ರದ್ದು ನೀವು ಹಂಗೆ ಮಾತಾಡಿದ್ರಿ. ಮಹಿಳಾ ಸಂಘ ಗಂಡ ಹೆಂಡ್ತಿ ಏನೋ ಜಗಳಾಡ್ಕೊಂಡು ಹೋದ್ರೆ ಗಂಡ ಹೆಂಡ್ತಿ ಹೋಗಿ ಮಹಿಳಾ ಸಂಘದವ್ರ ಹತ್ರ ಕಂಪ್ಲೇಂಟ್ ಕೊಟ್ಟರೆ ಗಂಡನ ನಂಬರ್ ಕೊಡಮ್ಮ ಅಂದ್ಬಿಟ್ಟು ಗಂಡ ಆ ಕಡೆಯಿಂದ ಒಂದು 50,000 ಹಾಕಿದ್ರೆ ಇಲ್ಲಿ ನೀನೇ ಸರಿ ಇಲ್ವಂತಲ್ಲಮ್ಮ ಅಂದ್ಬಿಡ್ತಾರೆ. ಕೆಲವೊಂದು ನಡೀತಿದೆ ಸರ್. ಕೆಲವೊಂದು ಮಹಿಳಾ ಸಂಘದ ಬಗ್ಗೆ ಹೇಳ್ತಿದ್ದೀನಿ. ನಾನು ಅನ್ನೋದು ಮಹಿಳಾ ಸಂಘ ಆಗಲಿ ಪೊಲೀಸ್ ಆಗಲಿ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಸರ್. ನಾವು ಸೆಲ್ಫ್ ಕಾನ್ಫಿಡೆಂಟ್ ಆಗಿರಬೇಕು. ನಿಮಗೆ ಧೈರ್ಯ ಇಲ್ಲ ಅಂದರೆ ಸತ್ತೋಗ್ಬೇಕು. ಮೇಡಮ್, ಇನ್ನೊಂದು ಪ್ರಶ್ನೆ. ನೀವು ನೋಡದಂತೆ ಮಾಧ್ಯಮಗಳು, ದೊಡ್ಡ ದೊಡ್ಡ ಮಾಧ್ಯಮಗಳಾಗಿರ್ಬೋದು, ನಿಮ್ಮ ಬಗ್ಗೆ ನೋಡಿಸ್ತಾರಂತಹ ವಿಷಯಗಳು ಎಷ್ಟು ಮಟ್ಟಿಗೆ ನಿಮಗೆ ಒಪ್ಪಿಗೆ ಇದೆ, ಸರಿ ಇದೆಯಾ? ಮಾಧ್ಯಮಗಳ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್, ನಾನು ಆವಾಗಲೇ ಹೇಳಿದೆ, ನಾನು ನಿಮಗೆ ಮಾಧ್ಯಮ ಮಿತ್ರರೆಲ್ಲ ನನ್ನ ಮನೆ ದೇವ್ರ ಥರ ಆಯಿತಾ. ಯಾವತ್ತೂ ನಾನು ಅವ್ರ ಮೇಲೆ ದ್ವೇಷ ಕಟ್ಕೊಂಡಿಲ್ಲ. ಅವರು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗಲೂ ಅವ್ರಿಗೆ ಹಿಂಗೆ ಕೈಯೆತ್ತೆ ಮುಗಿತಿದ್ದೆ. ಯಾಕೆ ಅಂದರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಈಗ ಸರ್, ನಂದು ಒಬ್ಬಳು ಸೈಡು ಅವ್ರು ಕೇಳ್ತಾರೆ, 10 ಜನ ಬಂದು ನಿಂತಿರೋ ಅವ್ರ ಸೈಡ್ ಕೇಳ್ತಾರೆ. ಅದನ್ನು TRPಗೆ ಅವ್ರು ಪಬ್ಲಿಷ್ ಮಾಡ್ತಾರೆ. ಅವತ್ತೆಲ್ಲ ಅದು ಅವ್ರಿಗೆ ಗೊತ್ತಿತ್ತು, ಈ ಲೇಡೀಸ್ ಎಲ್ಲ ನಾಟಕ ಆಡ್ತಿದ್ದಾರೆ, TRP ಬೇಕಿತ್ತು, ಮಾಡಿದ್ರು. ಇವತ್ತು ನಂದೇನೂ ತಪ್ಪಿಲ್ಲ ಅಂತ ಅವತ್ತು ನನ್ನ ಬಗ್ಗೆ ಕೆಟ್ಟದಾಗ ಹಾಕ್ದವರು ಇವತ್ತು ಎಲ್ಲ ಪಾಸಿಟಿವ್ ಆಗಿ ಆಗ್ತಿದ್ದಾರೆ, ಯಶಸ್ವಿನಿನ ಅಂತ. ನಾನು ಅವ್ರು ತಪ್ಪು ಅಂತ ಹೇಳೋಕ್ಕಾಗಲ್ಲ ಸರ್. ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಇವತ್ತು ಅವ್ರು ನಮ್ಮ ಮನೆ ದೇವರು ಅಂತಲೇ ಹೇಳ್ತೀನಿ. ಅವ್ರು ನನ್ನ ಅವತ್ತು ಪಬ್ಲಿಷ್ ಮಾಡದೆ ಹೋಗಿದ್ರೆ ನಾನು ಯಶಸ್ವಿನಿ ಇಲ್ಲಿ ಹೆಂಗೆ ಕೂತ್ಕೊತಿದ್ದೆ, ನೀವು ಹೆಂಗೆ ನನ್ನ ಹತ್ರ ಇಂಟರ್ವ್ಯೂ ತೊಗೊತಿದ್ರಿ? ಕರೆಕ್ಟಾ? ನಿಜ. ನಿಮ್ಮ ಸ್ನೇಹಿತರಾದಂಥ ಬೇಕ್ರಿ ರಘು ಅವರಾಗಿರ್ಬೋದು, ಸುಮಾರು ಇನ್ನೊಂದು ಹಲವಾರು ಪ್ರಕರಣಗಳಲ್ಲಿ ಸ್ವಲ್ಪ ನೆಗೆಟಿವ್ಸ್ ಬಂತು. ಅದ್ರ ಬಗ್ಗೆ ಏನಾದ್ರು ಜನರಿಗೆ ರಿಯಾಲಿಟಿ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಏನು ನೆಗೆಟಿವ್ಸು ಸರ್? ಪ್ರಥಮ್ ಅವರು ಆಗಿರ್ಬೋದು, ನಾವು ಹಿಡಿದ್ವಿ, ಮಾತಾಡಿದ್ವಿ, ಅದೆಲ್ಲ ಸುಳ್ಳು ಸರ್. ಅದು ಕೇಸೇ ಹೊಟ್ಟೋಯ್ತು. ಪ್ರಥಮೇ ಬಂದು ಕೇಸ್ ವಾಪಸ್ ಇಸ್ಕೊಂಡೋದ, ಅದಾಯಿತು ಬಿಡಿ. ಪಾಪ ಪ್ರಥಮ್ ಒಳ್ಳೆಯವನು. ಬೇರೆ ಯಾವುದು ಸರ್? ಮಂಡ್ಯಲ್ಲಿ ಅವತ್ತು ಜನರಿಗೆ ನಿಜಾಂಶ ಸರ್. ನಾವು ಅವತ್ತು ದೇವಸ್ಥಾನಕ್ಕೆ ಹೋಗಿದ್ದು ನಿಜ. ರಘುವರ ದಾರಿಯೆಲ್ಲ ಅಡ್ಡ ಸಿಕ್ಕಿದ್ದು ನಿಜ. ಜೊತೆಲೆ ಟ್ರಾವೆಲ್ ಮಾಡ್ತಿದ್ವಿ ಕಾಫಿ ಕುಡಿಯೋಣ ಅಂತ. ಅಲ್ಲಿ ನಿಲ್ಲಿಸ್ವಿ. ಅಷ್ಟೊತ್ತಿಗೆ CCP ಅವ್ರು ಬಂದರು, ಹಿಡ್ಕೊಂಡ್ರು. ರಘುಗೆ ಈ ಕಿಡ್ನ್ಯಾಪ್ ಕೇಸ್ಗೆ ಏನೂ ಸಂಬಂಧ ಇರಲಿಲ್ಲ ಅಂದ್ಬಿಟ್ಟು ಗೊತ್ತಿತ್ತು ನನಗೆ. ರಘುನ ಹಿಡ್ಕೊಳಕ್ಕೆ ಬಂದರು. ಅವ್ರದ್ದೇನು ತಪ್ಪಿಲ್ಲ ಬಿಡಿ ಅವ್ರನ್ನ ಅಂತ ನಾನು ಅಂದೆ. ನಾನೇ ಮೀಡಿಯಾಗೆ ಹಾಕ್ಸಿದ್ದೆ ಅವತ್ತು. ಬೈ ಚಾನ್ಸ್ ರಘುಗೇನೋ ಹೆಚ್ಚು ಕಡಿಮೆ ಆಗಿದ್ದರೆ ಏನಂತಿದ್ರು ಸರ್ ನನ್ನ? ಇವಳೇ CCPಗೆ ಹಾಕ್ಕೊಟ್ಬಿಟ್ಲು, ಇವಳಿಂದನೇ ಇದಾಗಿದ್ದು, ಇವತ್ತು ರಘುಗೆ ಆಗೋಕ್ಕೆ ಕಾರಣ ಇವಳೇ, ಹಿಂಗೆಲ್ಲ ಅಂತಿದ್ರು. ಅವತ್ತು ನಾನು ಡಿಫೆಂಡ್ ಮಾಡ್ಕೊಂಡು ರಘುನ ಕಾಪಾಡಿದ್ದಕ್ಕೆ ಕಬ್ಬಾಳಮ್ಮನ ಥರ ಕಾಪಾಡ್ಬಿಟ್ಲು. ಎಷ್ಟು ಡಿಫೆಂಡ್ ಮಾಡ್ಕೊಂಡು ನಿಂತ್ಕೊಂಡ್ಲು, ಎದೆ ಕೊಟ್ಕೊಂಡು ನಿಂತ್ಕೊಂಡ್ಲು, ಬೇಷ್ ಅಂತಾರೆ. ಏನೋ ಹೆಚ್ಚು ಕಡಿಮೆ ಆಗಿದ್ರೆ ಏನಂತಿದ್ರು? ರಘು ಅಂತ ಅಲ್ಲ ಸರ್, ರಘು ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಬಿಡ್ತಿರ್ಲಿಲ್ಲ ಸರ್. ನನ್ನ ಜೊತೇಲಿ ಬಂದಾಗ ನಾನು ಅವರು ಯಾರೇ ಬರಲಿ, ಈಗ ನಾನು ನೋಡೋಕ್ಕೆ ಆಗಲಿ, ಯಾರೇ ಬರಲಿ, ಮನೆಗೆ ಹೋಗಿ ರೀಚ್ ಆಗಿದ ತಕ್ಷಣ ಒಂದು ಫೋನ್ ಮಾಡ್ರಪ್ಪ ಅಂತೀನಿ, ಫೋನ್ ಮಾಡ್ರಮ್ಮ ಅಂತೀನಿ. ಯಾಕೆಂದರೆ ನನ್ನ ಜಾಗಕ್ಕೆ ಬಂದು ತಿರ್ಗ ಅವ್ರು ಸೇಫಾಗಿ ಮನೆಗೆ ಹೋಗ್ಬೇಕು. ಏನು ಕೇರ್ ಮಾಡ್ತಿರೋ ಅಲ್ವಾ? ಅವತ್ತು 2 ಕೇಸ್ ಹಾಕಿದ್ರು. ರಘುನ ವಹಿಸ್ಕೊಂಡಿದ್ದಕ್ಕೆ ಮಂಡ್ಯಲ್ಲಿ ಒಂದು ಕೇಸ್ ಹಾಕಿದ್ರು, ಕೋಕ್ಯಾಕ್ಟ್ ಒಂದು ಹಾಕಿದ್ರು. ಹಾಕ್ಲಿ, ಪರವಾಗಿಲ್ಲ ಸರ್. ಕೇಸು ದೊಡ್ಡದೇನಲ್ಲ. ಫ್ರೆಂಡ್ಶಿಪ್ನ ನಾನು ಬಿಟ್ಕೊಡಲ್ಲ. ಈಗ ಕೇಸ್ ಆಗೋಯ್ತು ಅಂತ ರಘು ಹತ್ರ ಮಾತಾಡೋಕೆ ಬಿಟ್ಬಿಡೋಕ್ಕಾಗುತ್ತಾ? ಇನ್ನೂ ನಾನು ಸಪೋರ್ಟೇ ಮಾಡ್ಕೊಂಡಿರ್ತೀನಿ ಒಳ್ಳೆ ರೀತಿಯಲ್ಲಿ. ರಘುದು ತಪ್ಪಿರಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ರಘುನ ಡಿಫೆಂಡ್ ಮಾಡಿಕೊಂಡೆ. ರಘು ತಪ್ಪಿದ್ದೀರಾ ಸರ್, ಇಂಥ ಜಾಗದಲ್ಲಿ ರಘು ಇದ್ದಾರೆ, ಬನ್ನಿ ಕರ್ಕೊಂಡೋಗಿ ಅಂತಿದ್ದೆ. ನಿಮ್ಗೊಂದು ಲಾಸ್ಟ್ ವಿಡಿಯೋಲ್ಲಿ ಹೇಳಿದ್ದೆ, ನನ್ನ ಗಂಡ ಹಿಡ್ಕೊಂಡಿದ್ರೇ ನಾನು ಬಿಟ್ಟಿಲ್ಲ, CCPಗೆ ಹಾಕ್ಕೊಟ್ಟವಳು ಅಂತ. ರಘು ತಪ್ಪಿರಲಿಲ್ಲ, ನಾನು ಡಿಫೆಂಡ್ ಮಾಡ್ಕೊಂಡೆ ಸರ್. ರಘು ತಪ್ಪು ಮಾಡಿದರೆ ನಾನೇನು? ಯಶಸ್ವಿನಿ ಗೌಡ ಅವರು ಸತ್ಯದ ಪರ ನಿಲ್ತಾರೆ. ಹೌದು ಸರ್, ನಿಜ. ಅಲ್ಲೇನೋ ಅನ್ಯಾಯ ನಡೀತಿದೆ ಅಂದರೆ ಅಲ್ಲಿ ನಾನು 1 ನಿಮಿಷ ಇರಲ್ಲ ಸರ್. ಇವ್ರು ಯಾರೋ ಜನ ಕುಡ್ಕೊಂಬಂದಿದ್ದಾರೆ, ಇಲ್ದಿದ್ರೆ ಏನೋ ಬೇರೆ ಮನಸ್ಥಿತಿಯಲ್ಲಿ ಬಂದಿದ್ದಾರೆ ಅಂದರೆ ನಾನು ಅವ್ರಿಗೆ ರೆಸ್ಪಾನ್ಸು ಮಾಡಲ್ಲ. 1 ನಿಮಿಷ ಅವ್ರನ್ನ ಎದುರಾಕೊಳೋದು ಇಲ್ಲ. 1 ನಿಮಿಷ ಸರ್ ಬಂದೆ, 1 ನಿಮಿಷ ಮೇಡಮ್ ಬಂದೆ ಅಂದ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡಿ, ನೀವು ಹೊರಡಿ ಸ್ವಲ್ಪ ಇಲ್ಲಿ ಯಾವುದೋ ಒಂದು ಮೀಟಿಂಗಲ್ಲಿ ಕೂತ್ಕೊಂಡ್ಬಿಡಿ, ನೀವು ಹೊರಡಿ ಅಂದ್ಬಿಟ್ಟು ಕಳಿಸ್ಬಿಡ್ತೀನಿ ಹೊರತು ನಾನು ಹೋಗಲ್ಲ. ಗೊತ್ತಾಗುತ್ತೆ ಸರ್, ಒಂದು ಮನುಷ್ಯನ ನೋಡ್ತಾ ಇದ್ರೆ ಇವರು ನನ್ನ ಹತ್ರ ಹೆಲ್ಪಿಗೆ ಬಂದಿದ್ದಾರಾ,
ಇಲ್ದಿರೆ ನಾನು ನಳ್ಳ ತೊಡೋಕೆ ಬಂದಿದ್ದೀರ ದೇವ್ರ ಅದೊಂದು ಒಳ್ಳೆ ಅನುಭವ ಪಾಠ ಕಲಿಸಿದೆ. ಪಾಠ ಕಲಿಸಿದೆ. ಹಾಗೆ ನೀವು ನೋಡಿರೋ ಪ್ರಕಾರ ಸಾಕಷ್ಟು ಸಾಮಾನ್ಯ ಜನರಿಗೆ ಇರುವಂತಹ ಒಂದು ಪ್ರಶ್ನೆ ಅಥವಾ ಅವ್ರಿಗೊಂದು ಡೌಟ್ ಏನಂದರೆ, ಏನು ಅಂಡರ್ವರ್ಡ್ ಅಂದರೆ ಏನು, ಅಥವಾ ಈ ಲೋಕ ಹೆಂಗೆ ವರ್ಕ್ ಆಗುತ್ತೆ? ಅಯ್ಯೋ ಸರ್, ಏನೂ ಇಲ್ಲ ಸರ್, ಈ ಅಂಡರ್ವರ್ಲ್ಡು ಇಲ್ಲ, ಏನೂ ಇಲ್ಲ ಸರ್. ಬರೀ ನಾಟಕ. ಯಾವ್ದು ಸರ್ ಅಂಡರ್ವರ್ಲ್ಡು? ಏನಿದೆ? ನೆಮ್ಮದಿ ಶಾಂತಿ ಇದೆಯಾ? ಹೋಗ್ಲಿ, ₹1 ದುಡ್ದಿದ್ಯಾ? ಏನಿಲ್ಲ ಸರ್. ಅಕಸ್ಮಾತು ದೊಡ್ಡ ದೊಡ್ಡ ರೌಡಿಗಳು ಹೇಳ್ತೀನಿ, ದುಡ್ದಿದ್ರು ಇವತ್ತು ಅವ್ರ ಹೆಂಡತಿ ಮಕ್ಳ ಜೊತೆ ನೆಮ್ಮದಿಗಿದ್ದಾರಾ? ಇಲ್ಲ ಸರ್, ಏನೇನೂ ಇಲ್ಲ ಸರ್ ಇದರಲ್ಲಿ. ಕೆಲವರು ಹುಡುಗರು ಬರ್ತಾರೆ, ಅಕ್ಕ ನಾನು ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ, ತಲೆ ಮೇಲೆ ಹೊಡೆದು ಕಳಿಸ್ತೀನಿ, ಹೋಗ್ರು ನಿಮ್ಮ ಅಪ್ಪ ನಿಮ್ಮ ಅಮ್ಮಂಗೆ ಒಳ್ಳೆ ಊಟ ಹಾಕ್ರಿ, ಒಳ್ಳೆ ಹೆಸರು ತೊಗೊಳ್ಳಿ. ಏನಿದೆ ಸರ್ ಇದರಲ್ಲಿ? ಸುಮಾರು ಜನ ಯಂಗ್ಸ್ಟರ್ಸ್ಗಳಾಗಿರ್ಬೋದು ಅಥವಾ ಏಜಲ್ಲಿ ಇರೋರೇ ಆಗಿರ್ಬೋದು ಮೇಡಮ್, ಏನಕ್ಕೆ ಈ ರೌಡಿಸಮ್ನ ಚೂಸ್ ಮಾಡ್ತಾರೆ? ಏನು ಪ್ರಾಬ್ಲಮ್ ಆಗ್ತದೆ ಯಂಗ್ಸ್ಟರ್ಸ್ಗಳಲ್ಲಿ? ಹೆಸರ, ದುಡ್ಡ, ಫೇಮ್ಗೋಸ್ಕರ ಮಾಡ್ತಾ ಇದ್ದಾರಾ, ಇಲ್ಲ ರಿವೆಂಜ, ಏನಕ್ಕೋಸ್ಕರ? ಅವರು ಒಂದು ಲಾಂಗೋ ಮಚ್ಚೋ ಇಟ್ಕೊಂಡು ಯಾರಿಗೋ ಹೊಡೆದ್ಬಿಟ್ರೆ ಹಿಂಗೆ ನನ್ನ ದೊಡ್ಡ ರೌಡಿ ಅಂದ್ಬಿಡ್ತಾರೆ ಅಂತ. ಜೈಲಿಗೆ ಹೋಗಿ ಬಂದುಬಿಟ್ರೆ ಓ ನಾನು ದೊಡ್ಡ ರೌಡಿ ಅಂದ್ಕೊತಾರೆ. ಒಂದು ಸತಿ ಹೋದವ್ರು ಇನ್ನೊಂದು ಸತಿ ಹೋಗಲ್ಲ. ಅಯ್ಯೋ ನೆಮ್ಮದಿ ಹುಡ್ಕೊಂಡು ಓಡಾಡ್ತಿರ್ತಾರೆ. ಅಷ್ಟೊತ್ತಿಗಾಗಲೇ ಬಾವಿಯಲ್ಲಿ ಬಿದ್ದೋಗಿರ್ತಾರಲ್ಲ ಸರ್, ಎದ್ದೊಳಕ್ಕಾಗಲ್ಲ. ಇದು ಸತ್ಯ, ಇದು ನಿಜ. ನಡೀತಾರಂಥದ್ದು. ಒಂದು ಸತಿ ಹಿಂಗೆ ಹೆಜ್ಜೆ ಇಟ್ಮೇಲೆ ಸರ್, ಒಂದು ಸತಿ ಹಿಂಗೆ ಹೆಜ್ಜೆ ಹಿಂಗೆ ಮುಂದೆ ಇಟ್ಮೇಲೆ ಹಿಂದೆ ಅಂತೂ ಬರೋಕ್ಕಾಗಲ್ಲ ಈ ಫೀಲ್ಡಲ್ಲಿ. ಮೇಡಮ್, ಈ ನಿಮ್ಮ ಇಷ್ಟು ವರ್ಷದ ಜೀವನದಲ್ಲಿ ಇಷ್ಟೊಂದೆಲ್ಲ ಅನುಭವ ಪಡೆದಿರೋರು ನೀವು, ಇನ್ನೊಂದು 3 ರಿಂದ 5 ವರ್ಷದಲ್ಲಿ ನಿಮ್ಮನ್ನು ಯಾವ ಸ್ಥಾನದಲ್ಲಿ ನೋಡೋಕೆ ಇಷ್ಟಪಡ್ತೀರಾ? ಜನಗಳು ನಿಮ್ಮನ್ನು ಹೇಗೆ ನೆನ್ಪಿಟ್ಕೊಳ್ಬೇಕು? ನನ್ನ ಮೆಚ್ಚಿಸ್ಕೊಳಕ್ಕೆ ನಾನು ಹೇಳ್ತಿಲ್ಲ. ಒಂದು ಸೋಷಲ್ ವರ್ಕರು ಒಳ್ಳೆ ಕೆಲ್ಸಗಳು ಮಾಡಿದ್ರಪ್ಪ, ಇವ್ರನಿಂದ ತುಂಬ ಜನಕ್ಕೆ ಅನುಕೂಲ ಆಗಿದೆಯಪ್ಪ ಅನ್ನೋಂಗೆ ಬಿಂಬಿಸ್ಕೊತೀನಿ, ರೂಪಿಸ್ತೀನಿ. ಇದ್ರ ರಿಲೇಟೆಡ್ ಆಗಿ ಒಂದು ಸ್ಟೇಜ್ ಮೇಲೆ ನೀವು ಒಂದಿನ ಹೇಳ್ತೀರಾ, ಯಾವುದೇ ಮಹಿಳೆಗೆ, ಯಾವುದೇ ಒಂದು ಹುಡುಗಿಗೆ ತೊಂದರೆ ಆದಲ್ಲಿ ರಾತ್ರಿ 2 ಗಂಟೆ ಆಗಿರೋ ಬಂದು ನನ್ನನ್ನು ಭೇಟಿ ಮಾಡಿ, ನಾನು ನಿಮ್ಮ ಪರವಾಗಿ ನಿಲ್ತೀವಿ ಅಂತ. ಇವಾಗಲೂ ಅದೇ ಸ್ಟ್ಯಾಂಡಲ್ಲಿ ಇದ್ದೀರಾ ಮೇಡಮ್? ಖಂಡಿತ ಸರ್. ಒಂದು ಗಣೇಶ ಫೆಸ್ಟಿವಲ್ಗೆ ಹೋಗಿರ್ತೀನಿ, ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲರೂ ಇರ್ತಾರೆ, ಬರೀ ಹೆಣ್ಮಕ್ಳಿಗೆ ಹೇಳಿಲ್ಲ. ಯಾರಿಗೆ ಏನೇ ತೊಂದರೆ ಆಗಲಿ, ನಿಮ್ಮ ಯಶಸ್ವಿನಿ ಗೌಡ ಇರ್ತಾಳೆ. ಏನೇ ತೊಂದರೆ ಆಗಲಿ ನಾನು ನಿಮ್ಮ ಮನೆ ಮುಂದೆ ಇರ್ತೀನಿ. ರಾತ್ರಿ 2 ಗಂಟೆ ಆಗಲಿ ಪರವಾಗಿಲ್ಲ, ನಿಮ್ಮ ಸುಖದಲ್ಲಿ ಕರಿಬೇಡಿ, ನಿಮ್ಮ ಕಷ್ಟದಲ್ಲಿ ಕರೀರಿ ಅಂತ ಹೇಳ್ತೀನಿ. ಮೇಡಮ್, ಕಡೆಯದಾಗಿ ನಮ್ಮ ವೀಕ್ಷಕರಿಗಾಗಿರ್ಬೋದು ಮತ್ತು ನಿಮ್ಮ ಫ್ಯಾನ್ ಫಾಲೋವರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಈ ಎಪಿಸೋಡಲ್ಲಿ? ನಾನಂತೂ ಯಾರಿಗೂ ಕೆಟ್ಟದ್ದು ಮಾಡೂ ಇಲ್ಲ, ಕೆಟ್ಟದ್ದು ಬಯಸೂ ಇಲ್ಲ ಸರ್. ಎಲ್ಲರೂ ಚೆನ್ನಾಗಿರಲಿ ಅಂತಲೇ ಭಗವಂತನ ಮುಂದೆ ನಿಂತ್ಕೊಂಡು ಕೈ ಮುಗ್ದು ಕೇಳ್ಕೊಂಡೋಗ್ಲು, ದೇವರೇ ಎಲ್ಲರನ್ನೂ ಚೆನ್ನಾಗಿಟ್ಟಿರಪ್ಪ, ಎಲ್ಲರನ್ನೂ ಆರೋಗ್ಯ ಕೊಟ್ಟು, ಐಶ್ವರ್ಯ ಕೊಟ್ಟು, ಆಯಸ್ ಕೊಟ್ಟು ಚೆನ್ನಾಗಿಟ್ಟಿರಪ್ಪ, ಎಲ್ಲರೂ ಚೆನ್ನಾಗಿರಲಿ, ಯಾರು ಕೆಟ್ಟ ಬುದ್ಧಿ ಕಲಿಬಾರ್ದು, ಅವ್ರ ಆರೋಗ್ಯಗಳು ಚೆನ್ನಾಗಿರಲಿ ಅಂತಲೇ ಕೇಳ್ಕೊಳೋದು. ಧನ್ಯವಾದಗಳು ಮೇಡಮ್. ಇಷ್ಟೊತ್ತು ಸಮಯ ಕೊಟ್ಟು ನೀವು ನಮ್ಮ ಜೊತೆ ಮಾತನಾಡೋದಕ್ಕೆ ಧನ್ಯವಾದ. ಹಾಗೂ ನಿಮ್ಮ ಜೀವನ ಖುಷಿಯಾಗಿ, ನೆಮ್ಮದಿಯಾಗಿ, ಯಶಸ್ವಿನಿಯವರಿಗೆ ಯಶಸ್ಸು ಸದಾ ಜೊತೆಯಲ್ಲಿರಲಿ ಅಂತ ಹಾರೈಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತೀವಿ ಮೇಡಮ್. ಧನ್ಯವಾದಗಳು. ಕಾರ್ಯಕ್ರಮ ನೋಡಿದಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದನ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಯಾರು ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು.